ವೆಲ್ಕಮ್ ಟು ಮೈ ಚಾನಲ್. ಭಾಗ 1. ಮಳೆಯ ಮೊದಲ ಮುತ್ತು. ಆ ಸಂಜೆ ಬೆಂಗಳೂರು ಮಳೆಯಲ್ಲಿ ಮುಳುಗಿ ಹೋಗಿತು. ಆಕಾಶ ಕಪ್ಪಿಟ್ಟು ಗುಡುಗು ಸಿಡಿಲು. ಕಾಫಿ ಶಾಪಿನ ಗಾಜಿನ ಕಿಟಕಿಗಳು ಮಂಜಾಗಿದವು. ನಾನು ಒಬ್ಬನೇ ಮೂಲೆಯ ಟೇಬಲ್ನಲ್ಲಿ ಕುಳಿತು ಚುಗುರು ಬೆಚ್ಚಗಿನ ಕಾಫಿ ಈರುತ್ತಿದ್ದೆ. ಆಗ್ಲೇ ಬಾಗಿಲು ತೆರೆಯಿತು. ಗಾಳಿಗೆ ತೇವವಾದ ಮಲ್ಲಿಗೆಯ ಘಮ. ಅವಳು ಒಳಗೆ ಬಂದಳು. ನೀಲಿ ಸೀರೆಯುಟ್ಟು ತೊಯ್ದು ಹೋಗಿದ್ದಳು. ಮಳೆ ಹನಿಗಳು ಅವಳ ಕೂದಲಲ್ಲಿ ಮುತ್ತಿನಂತೆ ಹೊಳೆಯುತ್ತಿದ್ದವು. ಕೊಡೆಯನ್ನು ಮಡಚಿ ಮೂಲೆಗೆ ಇಟ್ಟಾಗ ಅವಳ ಕೈ ಬೆರಳುಗಳು ನಡುಗುತ್ತಿದ್ದವು ಚಳಿಗೆ. ನನ್ನ ಪಕ್ಕದ ಟೇಬಲ್ ಮಾತ್ರ ಖಾಲಿ ಇತ್ತು. ಅವಳು ಅಲ್ಲೇ ಕುಳಿತಳು. ನಮ್ಮ ನಡುವೆ ಒಂದು ಕಾಫಿ ಕಪ್ನಷ್ಟು ಅಂತರ. ಹೊರಗೆ ಮಳೆ ಜೋರಾಗಿತ್ತು. ಒಳಗೆ ಅವಳ ಉಸಿರಾಟದ ಸದ್ದು ಕೇಳಿತು. ನನ್ನ ಲ್ಯಾಪ್ಟಾಪ್ ಬೀಪ್ ಆದಿತ್ತು. ಚಾರ್ಜ್ 2% ಚಾರ್ಜಿಂಗ್ ಪಾಯಿಂಟ್ ಇದ್ದಿದ್ದು ಅವಳ ಕಾಲ ಬಳಿ. ನಾನು ಬಾಗಿದ್ರೆ ಪ್ಲಾಗ್ ಮಾಡೋಕೆ ಆಗಲೇ ನನ್ನ ಕೈ ಬೆರಳುಗಳು ತಗುಲುತ್ತಿದ್ದವು. ಕರೆಂಟ್ ಹೊಡೆದ ಹಾಗೆ ಆಯಿತು. ಇಬ್ಬರೂ ಒಮ್ಮೆಲೆ ಕೈ ಹಿಂದೆ ತೆಗೆದವು. ಸಾರಿ ಅಂದೆ. ಪರವಾಗಿಲ್ಲ ಅಂದು ನಕ್ಕಳು. ಅವಳ ನಗುವಿನಲ್ಲಿ ಮಳೆ ನಿಂತು ಹಾಗಾಯಿತು. ನಾನು ಪ್ಲಾಗ್ ಹಾಕಿ ಮೇಲೆದ್ದಾಗ ನನ್ನ ಫೋನ್ ಜಾರಿ ಬಿತ್ತು ನೇರವಾಗಿ ಅವಳ ಕಾಲ ಬಳಿ. ನಾನು ಬಗ್ಗಿ ತೆಗೆದುಕೊಳ್ಳುತ್ತಾ ಇದ್ದಾಗ ಅವಳು ಕೂಡ ಬಗ್ಗಿದಳು. ನನ್ನ ಹಣೆಗಳು ಹತ್ತಿರ ಬಂದವು. ಅವಳ ಕಣ್ಣುಗಳು ಮಳೆ ನಿಂತ ಮೇಲೆ ಕಾಣೋ ಕೊಳದಷ್ಟು ಅವಳ ಕುಂಟಿಯ ಮೇಲೆ ಒಂದು ಮಳೆ ಹನಿ. ನನಗೆ ಅದನ್ನು ಹೊರೆಸಬೇಕು ಅನಿಸಿತು. ಅದೇ ಸುಮ್ಮನಾದೆ. ನಿಮ್ಮ ಫೋನ್ ಸೇಫ್ ಅಂತ ಅವಳೇ ಅದನ್ನು ಎತ್ತಿಕೊಟ್ಟಳು. ಅವಳ ಬೆರಳುಗಳ ಸ್ಪರ್ಶ ಇನ್ನೂ ಬೆಚ್ಚಗಿತ್ತು. ಮಾತು ಶುರುವಾಯಿತು. ಹೆಸರು ಅನನ್ಯ. ಅವಳ ಸ್ಟೇಜ್ ಆರ್ಟಿಸ್ಟ್. ಮಳೆ ಬಂದಾಗೆಲ್ಲ ಈ ಕಾಫಿ ಶಾಪಿಗೆ ಬಂದು ಮಳೆಯಲ್ಲಿ ನೆನೆಯುತ್ತಾ ಜನರನ್ನು ಚಿತ್ರ ಬಿಡಿಸುತ್ತಾಳಂತೆ. ಮಳೆಯಲ್ಲಿ ಮುಖ ನಿಜ ಹೇಳುತ್ತೆ ಅಂದಳು. 1 ಗಂಟೆ ಕಳೆಯಿತು. ಮಳೆ ಸ್ವಲ್ಪ ಕಡಿಮೆ ಆಯಿತು. ಅವಳು ಹೊರಗಡೆ ಎದ್ದಳು. ನನ್ನ ಎದೆ ದಡ ಅಂದಿತು. ನನ್ನ ಸಿಗಲ್ವಾ? ಅವಳು ಬಾಗಿಲ ಬಳಿ ಹೋಗಿ ನಿಂತಳು. ಹಿಂದಿರುಗಿ ನೋಡಿದಳು. ಮಳೆ ಇನ್ನೂ ಬರ್ತಾ ಇದೆ. ಕೊಡೆ ಇಲ್ಲ ನಿಮಗೆ? ಇಲ್ಲ ಅಂದ್ರೆ? ಅವಳು ಒಂದು ಕ್ಷಣ ಯೋಚಿಸಿದಳು. ಆಮೇಲೆ ನನ್ನ ನೀಲಿ ಕೊಡೆಯನ್ನು ನನ್ನ ಕೈಗೆ ಕೊಟ್ಟಳು. ತಗೊಳ್ಳಿ, ಮುಂದಿನ ಶನಿವಾರ ವಾಪಸ್ ಕೊಡಿ. ನಾನು ಇಲ್ಲೇ ಇರ್ತೀನಿ. ಮಳೆಗೆ ಬಂದ್ರೆ ಮಾತ್ರ. ಕೊಡೆ ಹಿಡಿದು ಹೊರಗೆ ಬಂದೆ. ಅವಳು ಕಾಫಿ ಶಾಪ್ ಒಳಗಿಂದ ಕೈ ಬೀಸಿದಳು. ಮಳೆ ಮತ್ತೆ ಜೋರಾಯಿತು. ಅಂದ್ರೆ ಈ ಸಲ ಚಳಿ ಆಗಲಿಲ್ಲ. ಕೊಡೆಯಲ್ಲಿ ಅವಳ ಘನ ಇತ್ತು. ಇಲ್ಲಿಗೆ ಮತ್ತೆ ಮಣ್ಣಿನ ವಾಸನೆ. ಟೇಬಲ್ ಮೇಲೆ ನೋಡಿದಾಗ ಒಂದು ಸ್ಟೇಜ್ ಇತ್ತು. ಮಳೆಯಲ್ಲಿ ನೆನೆಯುವಾಗ ನಾನು ಕೈಯಲ್ಲಿ ಅವಳ ಕೊಡೆ ಕೆಳಗೆ ಬರದಿತ್ತು. ಮಳೆ ತಂದ ಹುಡುಗನಿಗೆ ಅನನ್ಯ. ಈಗ ಪ್ರತಿ ಮಳೆ ಹನಿಯೂ ಅವಳ ಹೆಸರನ್ನೇ ಬೀಸುಗುಡುತ್ತಿದೆ. ಶನಿವಾರದ ಇನ್ನೂ 6 ದಿನ.